ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆನೇ ಊರಿಗೆ ಹೋಗ್ತಾ ಇದ್ದೀವಿ, ಹೊಲ ಕುಯಿಸ್ಬಿಟ್ಟು ನಾನು ನಮ್ಮ ಅಕ್ಕವರು ನಮ್ಮ ಅವರು ಎಲ್ಲರೂ ಅಲ್ಲಪ್ಪ. ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಎಲ್ಲರೂ. ಇನ್ನು ಹೋಗೋ ದಾರಿಯಲ್ಲಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಸರಿ ಅಂತ ಅಂದ್ಬಿಟ್ಟು ಕಾಫಿ ತೊಗೊಂಡ್ವಿ. ನನ್ನ ಮಗ ಅಂತೂ ಜ್ಯೂಸ್ ಬೇಕು ಅಂತ ನಮ್ಮ ಮನೆಯವ್ರನ್ನ ಕೇಳ್ತಾಯಿದ್ರು. ಅದಕ್ಕೆ ನಮ್ಮ ಮನೆಯವರು ಕೊಡಿಸ್ಲಾ ಅಂತ ಕೇಳಕ್ಕೆ ಬಂದಿದ್ದರು. ಸರಿ ಅಂತ ಅಂದ್ಬಿಟ್ಟು ಅವನು ಏನಾದರೂ ಕೊಡಿದ್ರೆ ಸಾಕು ಅಂತ ಅಂದ್ಬಿಟ್ಟು ಅವನಿಗೊಂದು ವಾಟರ್ ಮೆಲನ್ ಜ್ಯೂಸ್ ಕೊಡಿಸಿದ್ರು. ಹಾಗೆ ಮದ್ದೂರು ವಡೆ ಒಂದು 2 ತೊಗೊಂಡ್ವಿ ಟೇಸ್ಟ್ ಮಾಡೋಣ ಅಂತ. ತುಂಬಾ ರುಚಿಯಾಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ಮದ್ದೂರು ವಡೆಗೂ ಚಟ್ನಿಗೂ. ಮದ್ದೂರು ವಡೆ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇನ್ನೂ ಹೊರಟ್ವಿ ಊರ ಕಡೆಗೆ. ಊರಿಗೆ ಹೋಗಿದ್ದು ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೇ ತುಂಬಾ ಇಷ್ಟ. ಊರಿಗೆ ಬಂದಾಗೆಲ್ಲ ದೇವಸ್ಥಾನಕ್ಕೆ ಬಂದರೆ ಒಂಥರ ಸಮಾಧಾನ. ಹಾಂ, ಅಚ್ಚು ಬೆಳಿಗ್ಗೆನೇ ಹೋಗಿದ್ರೆ ದೇವ್ರ ದರ್ಶನ ಆಗ್ತಿತ್ತು. ಆದರೆ ನಾವು ಹೋಗೋ ಅಷ್ಟರಲ್ಲಿ ಲೇಟಾಗಿದ್ದ ಕಾರಣ ದೇವಸ್ಥಾನದ ಬಾಗಿಲು ಮುಚ್ಚಿತ್ತು. ಹಾಗೆ ಈಚೆಯಿಂದನೇ ಕೈ ಮುಕ್ಕೊಂಡು ಹಾಗೆ ಅಲ್ಲೇ ಕರ್ಪೂರ ಇತ್ತು, ನನ್ನ ಮಗಳು ಹೋಗೋದು ಕಡ್ಡಿ ಎಲ್ಲ ಇತ್ತು, ಪೂಜೆ ಮಾಡಿಕೊಂಡ್ಲು. ನೋಡಿ ಈ ಗಿಡ ಹೊಡಿಯಮ್ಮ, ಪುಟ್ ಪಟ್ ಅಂತದೆ, ಪಟ್ ಪಟ್. ನಾವೆಲ್ಲ ಚಿಕ್ಕ ವಯಸ್ಸಲ್ಲ ಎಷ್ಟೊಂದು ಹೊಡಿತಿದ್ದೋ ಇದನ್ನು. ಚೆನ್ನಾಗೈತೆ ತಕ್ಲಲ್ಲಿ ಜಜ್ಜಾಡ್ತಾವೆ. ಮೊಲದ ಪಕ್ಕದಲ್ಲಿರೋರು ಹೀರೆಕಾಯಿ ಹಾಕಿದ್ರು, ಅದು ಎಳೆದು ಬಿತ್ತಿತ್ತು. ಅದಕ್ಕೆ ನನ್ನ ಮಗಳು ಇವಾಗ ಟ್ರೆಂಡಿಂಗ್ ಆಗಿರೋ ಸಾಂಗ್ ಹೇಳ್ಕೊಂಬರ್ತಿದ್ಲು. ಅವರೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟೈತಲ್ವಾ. ಸೋಮವಾರ ಅವ್ರು ಹೋಗ್ತಾರೆ, ಮತ್ತೆ ಇನ್ನೊಂದು ಜಾಯ್ನಿಂಗ್ ಆಗುತ್ತೆ. ಆ ಟೀಚರು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನೋಡಿ ಇವನ ಹೊಲದಲ್ಲಿ, ನಮ್ಮ ಹೊಲದಲ್ಲಿ ಅವರೆಕಾಯಿ ಎಳೆ ತಬ್ಬರು ಎಷ್ಟು ಚೆನ್ನಾಗೈತೆ. ಚೆಂಡು ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಬಲ್ತೈತಾ? ಕೀಳ್ಬೇಡ ಬಿಡು, ಔಷಧಿ ಏನೋ ನಾವು ಹೊಡೆದೈತೇನೋ ಕೇಳ್ಬಿಟ್ಟು ಕಿತ್ಕೊಳ್ಳೋಣ. ಔಷಧಿ ತಂದಿದ್ದೀನಿ ಅಂತಿತ್ತು. ಅಲ್ಲಿ ಕೆಳಗಡೆ ಮಿಷಿನ್ ಬಂದಿದೆ, ರಾಗಿ ಮಿಷಿನ್ದು. ನೋಡಿ ಅಲ್ಲೇ ಕುಯ್ತಾ ಇರೋದು ನಮ್ಮ ಹೊಲ ಎಲ್ಲ. ಅದನ್ನು ಇನ್ನೇನು ಪ್ರೊಸೀಜರ್ ಅಲ್ಲ ಐತೆ ಚಿಗಮ್ಮ. ಇವಾಗ ನಮ್ಮ ಜೀವನಗಳು ಹೇಗೆ ಚೇಂಜ್ ಆಗಿದೆ ಅಂತಂದರೆ ಎಲ್ಲರೂ ಮಿಷಿನ್ಗಳ ಮೇಲೇ ಡಿಪೆಂಡ್ ಆಗೋಗ್ಬಿಟ್ಟಿದ್ದೀವಿ. ಹಾಗೆಯೇ ಆಗಿನ ಕಾಲದಲ್ಲಿ ಎಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಎಲ್ಲನೂ ಎಲ್ಲರೂ ಆಳನ್ನ ಇಕ್ಕಿ ರಾಗಿ ಹೊಲ ಕೊಯ್ಸ್ತಾಯಿದ್ರು. ಸುಮಾರು ಏನಂದರೂ 2-3 ದಿನ ಹಿಡಿತಾ ಇದ್ದಿತ್ತು ಬರೀ ಹೊಲ ಕೊಯ್ಯೋಕ್ಕೇ. ಮತ್ತು ಅದನ್ನು ಗುಡ್ಡೆ ಹಾಕೋದು, ಮತ್ತು ಅದನ್ನು ಏನಂತಾರೆ ಪೆಂಡೆ ಥರ ಕಾಣಿಸ್ತಾರೆ ನಮ್ಮ ಹಳ್ಳಿ ಕಡೆ, ಆ ಥರ ಎಲ್ಲ ಕಟ್ಟೋರು. ತಿರ್ಗಾ ಮತ್ತು ಆ ಹುಲ್ಲನ್ನ ತೊಗೊಬಂದು ಕಣಕ್ಕೆ ಹಾಕಿ ಅದನ್ನೆಲ್ಲ ಮತ್ತು ಅದೊಂದು ವಾರ ಹಿಡಿತಾಯಿತ್ತು. ಇವಾಗಿನ ಕಾಲ ನೋಡಿ ಮಿಷಿನಲ್ಲಿ ಮಾಡೋದ್ರಿಂದ ನಮ್ಮದು ಫುಲ್ಲು 1 ಎಕರೆ ಜಾಗದಲ್ಲಿ 1 ತೊಂಡ ಮಾತ್ರ ಅವರೆಕಾಯಿ ಹಾಕಿದ್ವಿ, ಇನ್ನು ಪೂರ್ತಿ ಬಂದು ರಾಗಿನೇ ಚೆಲ್ಲಿದ್ವಿ. ಏನಂದರೂ ಸುಮಾರು ಒಂದು 35 ನಿಮಿಷ ಅಷ್ಟೇ ಆಗಿತ್ತು. ಎಷ್ಟು ಬೇಗನೆ ರಾಗಿ ಕಟಾವು ಮಾಡಿಬಿಡ್ತು. ಅದಕ್ಕೇ ನಾವೆಲ್ಲ ಅನ್ಕೊತಿದ್ವಿ ಆವಾಗೆಲ್ಲ ಎಷ್ಟು ಟೈಮ್ ಹಿಡಿತಾಯಿತ್ತು, ಇವಾಗ ಇಷ್ಟು ಬೇಗನೆ ಕೆಲಸ ಮುಗ್ದೋಯ್ತಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ, ಬದಲಾವಣೆ ಜಗದ ನಿಯಮ ಅನ್ನೋ ಥರ. ಯಾವ್ಯಾವ ಥರ ಜೀವನ ಚೇಂಜ್ ಆಗುತ್ತೋ ಆ ಥರ ಚೇಂಜ್ ಆಗ್ತಾ ಇರಬೇಕಷ್ಟೇ. ಆದರೂ ಒಂಥರ ಖುಷಿನೇ ಆಯಿತು. ಯಾಕಂದರೆ 15-20 ದಿವಸ ಹಿಡಿಯೋದು ಬರೀ ಒಂದು 34 ನಿಮಿಷದಲ್ಲಿ 35 ನಿಮಿಷದಲ್ಲಿ ಮುಗ್ದೋಯ್ತು. ಅಷ್ಟು ದಿನ ಮಾಡಬೇಕಾಗಿತ್ತು ಕೆಲಸನ ಬರೀ 3/4 ಅವರಲ್ಲಿ ಮುಗಿಸ್ತಲ್ಲ ಅನ್ನೋ ಒಂದು ಖುಷಿನೂ ಕೂಡ. ಯಾಕಂದರೆ ಒಂದೇ ದಿನದಲ್ಲಿ ರಾಗಿ ಎಲ್ಲ ಕೊಯ್ದು ಅದನ್ನು ಮೂಟೆಗೆ ನಾವು ತುಂಬಿಕೊಂಡು ಹೋಗ್ಬೋದು. ಬ್ಯುಸಿ ಇರೋ ಲೈಫಲ್ಲಿ ಇವಾಗ ಯಾರನ್ನು ಹೇಳಬೇಕು ಅಂದರೆ ಅಪರೂಪ ಹೊಲ ಕೊಯ್ಸೋದೆಲ್ಲನೂ.
ನಮ್ಮ ಅಜ್ಜಿ ತಾತ ಇದ್ದಾಗ ಹೊಲ ಕೊಯ್ದಿತ್ತು ನೋಡಿದ್ದಿತ್ತು. ಆದರೆ ಇವಾಗ ನಾವು ಈ ಥರ ಹೊಲ ಕೊಯ್ಸ್ತಾ ಇದ್ರೆ ಎಲ್ಲರ ಮುಖದಲ್ಲೂ ಖುಷಿನೇ ಖುಷಿ. ಯಾಕೆ ಅಂತ ಅಂದರೆ ನಾವು ತುಂಬ ವರ್ಷಗಳಾಗೋಗಿತ್ತು. ರಾಗಿ ಅಂತ ಸ್ವಲ್ಪ ಕೆಂಪಗೈತೆ ಅಂತೇಳಿ ಸಕ್ಕತ್ತಾಗ್ಬೋದೈತೆ. ಮಾವ ನೋಡ್ರಿ, ಮಾವ ಅಲ್ಲಲ್ಲಿ ಸೈಡಲ್ಲಿ ಒಂದೊಂದು ಬಿಟ್ಟಿರ್ತಾರೆ. ಅದನ್ನೆಲ್ಲನೂ ಕುಯ್ಕೊಬೇಕು. ಅದು ನಮ್ಮಪ್ಪ ಕುಡ್ಕಲ್ ತಗೊಂಡು ಕುಯ್ಕೊತಾ ಇದ್ರು. ಇನ್ನು ನಮ್ಮಮ್ಮನೂ ಒಂದು 3 ಕುಡ್ಕಲ್ ತಂದಿದ್ರು. ನಾವು ಸಹ ಕುಯ್ಯೋಣ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲೆಲ್ಲಿ ಮಿಷಿನಲ್ಲಿ ಒಂದೊಂದು ಅಲ್ಲಲ್ಲಿ ಬಿಟ್ಬಿಟ್ಟಿರುತ್ತಲ್ಲ, ಅದನ್ನು ನಾವು ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆವಾಗೆಲ್ಲ ಇದೇ ಥರ ಕುಡ್ಕಲಲ್ಲಿ ಹೊಲ ಕುಯ್ಯೋರು. ಆದರೆ ಇವಾಗ ಅಲ್ಲಲ್ಲಿ ಒಂದೊಂದು ಬಿಟ್ಟಿರೋದನ್ನು ಹೊಲ ಕೊಯ್ದು ಹಾಕ್ತಾಯಿದ್ದೀವಿ. ನನಗೆ ಚಿಕ್ಕ ವಯಸ್ಸಿನ ಮೆಮೊರೀಸೇ ನೆನಪು. ಯಾಕಂದರೆ ನಮ್ಮಮ್ಮ ಹೊಲ ಕೊಯ್ಯೋಕ್ಕೆಲ್ಲ ಹೋಗ್ತಿತ್ತು. ಆಗ ಎಲ್ಲ ಹಿಂದೆ ಹೋಗ್ತಾಯಿದ್ವಿ. ಅದನ್ನೇ ನೆನೆಸ್ಕೊತಿದ್ದೆ. ಇಲ್ಲಿ ನಮ್ಮಪ್ಪ ಬೈತೈತೆ ನನಗೆ, ಹಂಗಲ್ಲ ಹೊಲ ಕೊಯ್ಯೋದು, ಹಿಂಗೆ ಕೊಯ್ಯೋದು ಅಂತಲೂ ತೋರಿಸ್ತಾಯಿದ್ರು. ಇವತ್ತೆಲ್ಲ ಮಾಡಿದ್ರೆ ನೀನು ಹಿಂಗೆ ಮಾಡ್ತಾನೆ ಇರ್ತೀಯ ಅಂತ ಅಂದ್ಬಿಟ್ಟು ನಾನು ಕೊಯ್ಯೋ ಹತ್ರನೂ ಬಂದು ನಮ್ಮಪ್ಪ ಕುಯ್ಕೊಂಡೋದ್ರು. ಇನ್ನು ಚೆರಿಗೆ ನೋಡಿ ಅವ್ನಿಗೆ ಏನು ಆಸೆ ಗೊತ್ತಾ, ಹೊಲ ಕೊಯ್ಯೋಕ್ಕೆ ನಾವೆಲ್ಲ ಮಾಡ್ತಾಯಿದ್ರೆ ನಾನು ಹೊಲ ಕೊಯ್ಯಬೇಕು ಅಂತ ಅಳ್ತಾ ಇದ್ದ. ಆಮೇಲೆ ನಮ್ಮಮ್ಮ ಒಂದು ಪುಟ್ಟು ಕೊಡ್ಗಲ್ ತಂದಿದ್ರು. ಸರಿನಪ್ಪ ಆಯಿತು ಅಂತ ಅಂದ್ಬಿಟ್ಟು ಹೊಲ ಕೊಯ್ಯೋದು ಈ ಥರ ಅಂತ ಹೇಳ್ಕೊಟ್ಟೆ. ಅವ್ನಿಗೆ ಎಷ್ಟು ಖುಷಿ ಗೊತ್ತಾ, ಎಷ್ಟು ಸಂತೋಷ ಆಗ್ತಿತ್ತು ಅವನಿಗೆ. ಅಮ್ಮ ನಾನು ಮಾಡ್ತೀನಿ ಅಂತಲೇ ಮಾಡ್ತಿದ್ದ. ಇದೆಲ್ಲ ನಮ್ಮ ಮಕ್ಕಳಿಗೆ ಸಿಟಿಲಿ ಕಲ್ಸೋಕ್ಕಾಗಲ್ಲ, ಹಳ್ಳಿಲೇ ಕಲಿಸ್ಬೇಕು. ತುಂಬಾ ಖುಷಿಪಟ್ಟ ಅವನು ಕೂಡ. ನೋಡಿ, ಮನೇಲಿ ಏನಕ್ಕೆ ಕೆಲಸ ಮಾಡಲ್ಲ, ಅವ್ರ ಹೊಲದಲ್ಲಿ ಕೆಲಸ ಮಾಡ್ತಾವೆ ನೋಡ್ರಿ. ನೋಡ್ರಿ ನೋಡ್ರಿ ಮಾವ ಮಿಸ್ಸಸ್ಸು ಹಂಗಕ್ಕ. ಚೆನ್ನಾಗಿದೆ ಬಿಡು, ಡಬಲ್ ಐತೆ. ಡಬಲ್ ಮಾಡ, ಡಬಲ್. ಇಷ್ಟೇ ಅಂತ ನೋಡಿ, ಸೂಪರಾಗಿ ಬಂದೈತೆ ರಾಗಿ ನೋಡ್ರಿ, ಸಾಕಾದೈತೆ. ಚೆನ್ನಾಯ್ತಾ ಮಗನೇ? ಅಣ್ಣ ರಾಗಿ ಚೆನ್ನಾಯ್ತಾ? ನೋಡಿ ಚೆನ್ನಾಯ್ತಾ ಮಗನೇ ರಾಗಿ? ಇವರು ಮಿಷಿನ್ ಬಂದಿತ್ತಲ್ವ, ರಾಗಿ ಮಿಷಿನ್ ಕೊಯ್ಯೋದು. ಅದ್ರ ಅಮೌಂಟು ಎಷ್ಟು ಏನು ಎಷ್ಟಿದೆ ನಿಮ್ಮ ಹೊಲ ಅಂತ ಎಲ್ಲ ಮೊಬೈಲಲ್ಲೇ ಆ್ಯಪಲ್ಲೇ ಗೊತ್ತಾಗ್ಬಿಡುತ್ತೆ. ನಿಮ್ದು ಇಷ್ಟ ಇದೆ ರಾಗಿ, ಇಷ್ಟೇ ಚದರ ಇದೆ ಅಂತ ಅಂದ್ಬಿಟ್ಟು. ಇನ್ನು ನಮ್ಮದು 3/4 ಎಕರೆ ಮಾತ್ರ ಹಾಕಿದ್ದಿತ್ತು. ಒಂದು ತೊಂಡಕ್ಕೆ ಅವರೆಕಾಯಿ ಹಾಕಿದ್ವಲ್ಲ, ನಮ್ಮದು 2,000 ರೂಪಾಯಿ ತೊಗೊಂಡ್ರು ಬರೀ 3/4 ಅವರಿಗೆ. ಎಷ್ಟು ಬೇಗ ಇದು ಮಾಡಿಬಿಟ್ರು ಗೊತ್ತಾ, ಹೊಲ ಕೊಯ್ದುಬಿಟ್ರು. ಇನ್ನು ಅದೆಲ್ಲ ಆದಮೇಲೆ ನಮ್ಮಪ್ಪ ನಮ್ಮಮ್ಮ ಮೇಕೆ ಹೊಡ್ಕೊಂಡು ಆ ಕಡೆ ಕಟ್ಟಾಕೋಕ್ಕೆ ಅಂತ ಹೋದರು. ಆವಾಗ ಚೇರಿ ನನ್ನ ಮಗಳು ಮೇಕೆ ಹಿಂದೆ ಮೇಕೆ ಮೇಯ್ಸೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸರಿ ಈ ಕಡೆ ಆ ಕಡೆ ಉಳಿಸ್ರ. ಹೌದಾ?
ಇದೆ ಹೆಂಗಿರೋದು ಟೊಮಟ ಈರುಳ್ಳಿ ನಿಂಬೆ ಗಿಡ ಒಂದು ತಂದಿಲ್ಲ ಸರಿ ಒಂದು ತಗೋ ಇನ್ನೊಂದ್ಸರಿ ಕಾಲು ಇಕ್ಕಿದ್ವಿ ಬಂದ್ಬಿಟ್ರು ಏನು 40 ನಿಮಿಷದಲ್ಲಿ ಕುಯ್ದಾಕ್ಬಿಟ್ರು ನೋಡಮ್ಮ ಕೂಲಿಯವ್ರನ್ನ ಇಕ್ಕಿದ್ರೆ ಎಲ್ಲ ಕುಯ್ದಾದ್ಮೇಲೆ ಟೊಮೊಟೊ ಬಾತು ತಂದಿದ್ವಿ. ಅದನ್ನು ಊಟ ಮಾಡಿಕೊಂಡೆ. ನಾನು ನಮ್ಮಪ್ಪ ಇಬ್ಬರೇ. ಇನ್ನು ನನ್ನ ಮಕ್ಕಳು, ನಮ್ಮ ಯಜಮಾನ್ರು ಮತ್ತು ನಮ್ಮ ಅಕ್ಕ, ನಮ್ಮ ಮಾವ ಎಲ್ಲರೂ ಅಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಒಂದು ಬೀಗರ ಊಟ ಇತ್ತು, ಅವರೆಲ್ಲರೂ ಅಲ್ಲಿಗೋದ್ರು. ಈ ಸಲ ನಾನು ಒಬ್ಬಳೇ ತಿಂತಾಯಿದ್ದೀನಲ್ಲ ಅಂತ ಬೇಜಾರಾಯ್ತಿತ್ತು. ಹಾಗೂ ನಮ್ಮಪ್ಪ ಜೊತೆಲಿದ್ರಲ್ವ ಖುಷಿ ಆಯಿತು. ಇನ್ನು ಊಟ ಎಲ್ಲ ಮಾಡಿಕೊಂಡು ನಮ್ಮಪ್ಪನ ಜೊತೆ ನೀರು ಹಿಡ್ಕೊಂಬರೋಕ್ಕೆ ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಪಕ್ಕದ ತೋಟದಲ್ಲಿ ಅವರು ಕುಡಿಯೋ ನೀರು ಬೋರ್ ಹಾಕ್ಸಿದಾರಂತೆ. ಅದಕ್ಕೆ ಅಲ್ಲಿ ಹೋಗಿ ನೀರು ಹಿಡ್ಕೊಬರೋಣ ಅಂತ ಹೋಗ್ತಾಯಿದ್ವಿ ಮಾತಾಡಿಕೊಂಡು. ಈ ಹೊಲ್ದ ಹತ್ರ ಬಂದು ಮೇಕೆ ಕಟ್ಟಕ್ಕಿತ್ತು. ನಮ್ಮಮ್ಮ ನೆರಳಲ್ಲಿ ಅಲ್ಲೇ ಬಂದು ಕೂತ್ಕೊಂಡು ಊಟ ಮಾಡಿ ಸುಸ್ತಾಗಿ ಹೋಗಿತ್ತು. ಬಿಸಿಲು ಬೇರೆ ತುಂಬಾ ಇತ್ತು. ಹೊಲ್ದ ಹತ್ರ ಈ ಥರ ಕೂತ್ಕೊಳ್ಳೋದು ಎಷ್ಟು ತಂಪಾದ ಗಾಳಿ ಗೊತ್ತಾ. ಅಲ್ಲಿ ನೆರಳಲ್ಲಿ ಕೂತ್ಕೊಂಡು ಮೇಕೆನೆಲ್ಲ ನೋಡ್ತಾಯಿದ್ದೋ. ಅದು ಪಾಪ ಮೈಕೊಂಬಂದು ಸುಸ್ತಾಗ್ಬಿಟ್ಟಿತ್ತು. ನಾನು ನಮ್ಮಪ್ಪ ಎಲ್ಲ ಕೂತ್ಕೊಂಡು, ಹಾಗೆ ನಮ್ಮಮ್ಮ ಹಾಗಲಕಾಯಿ ಗೊಜ್ಜು ಮಾಡ್ಕೊಂಬಂದಿದ್ರು. ಹಾಗಲಕಾಯಿ ಗೊಜ್ಜು ಅನ್ನ ನಾನು ಆಲ್ರೆಡಿ ಟೊಮೊಟೊ ಬಾತ್ ತಿಂದಿದ್ದರಿಂದ ಹಾಗಲಕಾಯಿ ಗೊಜ್ಜು ಇಸ್ಕೊಂಡು ತಿಂದೆ. ಖಾರವಾಗಿ ಮಾಡಿತ್ತು, ಚೆನ್ನಾಗಿ ಮಾಡಿತ್ತು. ಇನ್ನು ಅದನ್ನು ತಿಂದ್ಕೊಂಡು ಸುಮಾರು ಏನಂದರೂ 1.5 ಅವರ್ ನಿದ್ದೆ ಮಾಡಿಬಿಟ್ಟಿದ್ದೀನಿ ಅಲ್ಲೇ. ನಮ್ಮಮ್ಮ ನೋಡಿದ್ರೆ ಮೇಕೆ ಮೇಯ್ಸೋಕ್ಕೆ ಹೋಗಿದ್ದಾರೆ. ನಮ್ಮಪ್ಪ ನೋಡಿದ್ರೆ ಅಲ್ಲಿ ಅವರೆಕಾಯಿ ಗಿಡಕ್ಕೆ ನೀರು ಕಟ್ಟಕ್ಕೆ ಹೋಗಿದ್ದಾರೆ. ನಾನು ಮಾತ್ರ 1.5 ಅವರ್ ನಿದ್ದೆ ಮಾಡಿದ್ದೀನಿ ಚೆನ್ನಾಗಿ. ನಮ್ಮಪ್ಪ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಹಾಗೆ ಮೇಕೆ ಕಿವಿ ಎಲ್ಲ ಚೆಕ್ ಮಾಡ್ತಾಯಿತ್ತು, ಅದರಲ್ಲಿ ಏನೇನಾದರೂ ಇದೆಯಾ ಅಂತ ಅಂದ್ಬಿಟ್ಟು. ಅವ್ರ ಪಾಡ್ಗೆ ಅವ್ರು ಹೊರಟೋಗಿದ್ದಾರೆ. ನನ್ನ ಪಾಡಿಗೆ ನಾನು ಮಲ್ಕೊಂಬಿಟ್ಟಿದ್ದೀನಿ. ಯಾವ ಥರ ನಿದ್ದೆ ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಇನ್ನು ಸಂಜೆ ರಾಶಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಊರೊಳಗಡೆ ಹೋಗಿ ಪೂಜೆ ಸಾಮಾನು ತೊಗೊಂಬರೋಣ ಅಂತ ಹೋದರೆ ನಮ್ಮ ಅಕ್ಕನ ಮಗ ಕೆರೆಯಲ್ಲಿ, ನಮ್ಮೂರ ಕೆರೆಯಲ್ಲಿ ತಾವರೆ ಹೋಗ್ಬಿಟ್ಟಿತ್ತು. ಅದನ್ನು ಕಿತ್ಕೊಳ್ಳೋವರೆಗೂ ಅವನಿಗೆ ಸಮಾಧಾನವೇ ಆಗಲಿಲ್ಲ. ಅಲ್ಲಿ ಒಳಗಡೆ ಆಳ ಐತೆ, ಆದರೂ ಅವನಿಗೆ ಭಯನೇ ಇಲ್ಲ. ಆದರೂ ಇಳಿದು ಕಿತ್ಕೊಳ್ಳೋವರೆಗೂ ಬಿಡಲೇ ಇಲ್ಲ ಅವನು. ತಾವರೆ ಹೂವು ನೋಡಿ ಕೆರೆ ತುಂಬ ಐತೆ, ಬೇಕೇ ಬೇಕು ಅಂತ ಅಂದ್ಬಿಟ್ಟು ನನ್ನ ಮಗ ಕೆರೆಯಲ್ಲಿ ಇಳಿದು ಕಿತ್ಕೊಳ್ಳೋವರೆಗೂ ಬಿಡಲಿಲ್ಲ ಅಪ್ಪು. ಅಯ್ಯಪ್ಪ ಎಲ್ಲ ಎಷ್ಟೊಂದೈತೆ, ಚೆನ್ನಾಗೈತೆ. ನಾವು ಪೂಜೆ ಸಾಮಾನು ತೊಗೊಂಬರೋ ಅಷ್ಟರಲ್ಲಿ ರಾಶಿ ಎಲ್ಲ ರೆಡಿ ಮಾಡಿದರು. ಇನ್ನು ಪೂಜೆ ಸಾಮಾನೆಲ್ಲ ಇಟ್ಟು ಎಲ್ಲರೂ ಪೂಜೆ ಮಾಡಿದ್ವಿ. ತುಂಬಾ ಖುಷಿ ಆಗ್ತೈತೆ. ನಾವು ಬೆಳೆದಿರೋ ಬೆಳೆಗೆ ಮೊದಲನೇ ಸಲ ಈ ಥರ ರಾಶಿ ಪೂಜೆ ಮಾಡ್ತಾ ಇರೋದು ತುಂಬಾ ಖುಷಿ ಆಯಿತು. ನಾವುಗಳು ಬೇರೆ ಹತ್ರ ತಗೊಂಡು ತಿನ್ನೋ ರಾಗಿಗೂ ನಾವೇ ಬೆಳೆದು ತಿನ್ನೋ ರಾಗಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಆದರೆ ನಾನು ಈ ಥರ ಹೇಳ್ತಾಯಿದ್ದೀನಿ ಅಂತ ಇದು ಮಾಡ್ಕೊಬೇಡಿ, ಯಾಕಂದರೆ ನಮ್ಮ ಖುಷಿ ನಮಗೆ, ನಾವು ಫಸ್ಟ್ ಟೈಮ್ ಮಾಡಿದ್ದೀವಲ್ಲ ಅಂದ್ಬಿಟ್ಟು. ಇನ್ನು ರಾಗಿ ಎಲ್ಲ ಅಳೆದು ನಾವು ನಮ್ಮ ಅಕ್ಕವರು ಒಟ್ಟಿಗೆ ಬೆಳೆದಿದ್ದಿತ್ತು, ಇಬ್ಬರು ಅರ್ಧ ಶೇರ್ ಮಾಡಿಕೊಂಡು. ದಯವಿಟ್ಟು ವಿಡಿಯೋ ಇಷ್ಟ ಆಗಿರೋದನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.